ಅಮ್ಮ, ನನ್ನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ಕೋಶಲ ಸಾಮ್ರಾಜ್ಯವನ್ನು ನಾನು ನಿರ್ವಹಿಸಲು ಆಸಕ್ತನೆಂತಲೂ ಇದಕ್ಕೆ ಭರತನೇ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿ ಜನಗಳ ಪಾದ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದ್ದೆ ತಾಯಿ. ಅಮ್ಮ, ಅಯೋಧ್ಯ ಜನರು ಹೇಳುತ್ತಿದ್ದರು, ಕೈಕಾ ಮಾತೆಗೆ ತನ್ನ ಮಗ ಭರತನ ಮೇಲಿಗಿಂತ ಕೌಶಲ್ಯ ಪುತ್ರ ಶ್ರೀರಾಮಚಂದ್ರನ ಮೇಲೆ ಅತಿಶಯವಾದ ಪ್ರೀತಿ ಇರುವುದೆಂದು. ಅದನ್ನು ಈ ದಿವಸ ಕಣ್ಣಾರ ಕಂಡಂತಾಯಿತು ತಾಯಿ. ಆಗಲಿ ತಾಯಿ, ನಿನ್ನ ಇಷ್ಟದಂತೆ ನಾನು ಈ ದಿವಸವೇ ವನವಾಸಕ್ಕೆ ಹೊರಡುವೆನು. ಈ ವಿಚಾರವನ್ನು ಮಾತೆಯವರಿಗೂ ಪತ್ನಿ ಜಾನಕಿಗೂ ತಿಳಿಸಿ ಬರುತ್ತೇನೆ. ಅಮ್ಮ, ನಾನು ಬರುವ ತನಕ ತಂದೆಯವರ ರಕ್ಷಣಾ ಬರುವುದು ನಿಮ್ಮನ್ನೇ ಹೊಂದಿರುವುದು ತಾಯಿ. ಹಾಗೆ ಹಾಗೆ ಹೋಗ್ರ ಮನೆ ತಕ್ಕೆ ಅಪ್ಪೋ ಎಲ್ಗನ ಹೊಲ್ಟ್ರೆ ಹಿಂದೆ ಬಿದ್ದು ಬಿಡು. ಕಣೋ ಹಾಲು ಕುಡ್ಸೆ, ಅಪ್ಪೋ ಹಾಲು ಕುಡ್ಸು. ನಾಲಿಗೆ ಸೇದ್ ಹೋಗ. ಏನ್ ಮಕ್ಳು ರೀ, ಹುಟ್ಟಬಾರ್ದು, ಈ ಮನುಷ್ಯನಾಗ ಹುಟ್ಟಬಾರ್ದು. ಮನುಷ್ಯನಾಗ ಹುಟ್ಟಿದ್ರು ಚಿಂತೆ ಇಲ್ಲ, ಈ ಬ್ರಾಹ್ಮಣರನ್ನಾಗ ಹುಟ್ಟಬಾರ್ದು. ನಾಲಿಗೆ ಬಿದ್ದೋಗ. ಬ್ರಾಹ್ಮಣರನ್ನಾಗ ಹುಟ್ಟಿದ್ರು ಚಿಂತೆ ಇಲ್ಲ, ಈ ಬಡ ಬ್ರಾಹ್ಮಣನಾಗ ಹುಟ್ಟಬಾರ್ದು. ಬಡವನಾಗ ಹುಟ್ಟಿದ್ರು ಚಿಂತೆ ಇಲ್ಲ, ಈ ಮದುವೆ ಆಗಬಾರ್ದು. ಮದುವೆ ಆದ್ರೂ ಚಿಂತೆ ಇಲ್ಲ. ಮಕ್ಳಾಗಬಾರ್ದು. ನೋಡ್ರಿ ಬಣ್ಣನು ಸೋರಿಸ್ಕೊಂಡು ನಾಲಿಗೆ ನೀವು ಹೋಗಬಾರು ಅನ್ನೋ ಶುರುವಾಗ್ಬಿಟ್ಟ. ನಾಲಿಗೆ ಮರ್ಯಾದೆನೇ ಹೇಳ್ದಂಗೆ ಮಾತಾಡ್ದ. ನೆಗದು ಬಿದ್ದು ಹೋಗ. ನಮ್ಮ ಮನೆಯಲ್ಲಿ ಕೊಟ್ರ ಸಾದ್ರ ಮುಂಡೆದು ಬಡ್ಕಂಡೆ ನಮ್ಮ ತಂದೆಯವರಿಗೆ ಬೇಡ ಅಂತ ವಂಶ ಬೆಳಿಬೇಕು ಕಣೋ ಮಾಡ್ಕೊಳ್ಳೋ ಅಂತ ಒಂದು ಮದುವೆ ಮಾಡಿದ್ರು. ವರ್ಷ ಆದ್ರೂ ಅವಳು ಹೊಟ್ಟೆ ಒಳಗಡೆ ಒಂದು ಯಗ್ಣದ ಮರಿಗತಿ ಇಲ್ಲ ರೀ. ವಂಶ ಬೆಳೆಯೋ ರೀತಿ ಕಾಣಿಸ್ತಿಲ್ಲ ಕಣೋ ಮಗನೇ. ಎರಡನೇ ಮದುವೆ ಮಾಡ್ಕೊ ಅಂತ ಎರಡನೇದು ಮದುವೆ ಮಾಡ್ದ. ಅವನು ನಾಲಿಗೆ ಬಿದ್ದೋಗ. ವರ್ಷಕ್ಕೆ ಅವಳು ಗರ್ಭವತಿ. ಪದ್ಲು ಮಾಡ್ಕೊಂಬಂದಿದ್ನಲ್ಲ ಅವಳು ಗರ್ಭವತಿ. ಇವಳೇ ಇರ್ತಾಳೆ ಅಂತ ಇವಳು ಪೈಪೋಟಿ. ಇವ್ನು ನಾಲಿಗೆ ಸೇದೋಗ. ಹಾಲು ಕುಡ್ಸೆ. ಬಿದ್ದು ಏನ್ ಅಡ್ಡ ಹಿಂಗ್ ಸಿಗ್ತಾವ ಇವು? ನಿಮ್ಮವೇನ್ರಿ ಮಕ್ಳಿವು? ಅವೆಲ್ಲ ಓಸು ನಮ್ಮದೇ ಕಣ್ರಿ. ಬರೀಲಿ ಅಂದಂಗೆ ಬೇರೆ ಕೆಲ್ಸನೇ ಮಾಡಿಲ್ಲ. ಅಲ್ಲ ಇವನೇನು ಕೇಳ್ತಾ ಇದ್ದಾನ ಇಲ್ಲ ಬೈತಾ ಇದ್ದಾನ ಗೊತ್ತಾಗ್ತಾ ಇಲ್ಲ. ಗಂಡ್ಸ ಗುಟ್ಬಿಟ್ಟು ಮನೆಗಿರ್ಬಾರ್ದು ಕಣ್ರಿ. ಮನೆಗಿದ್ರೆ ಇದೇ ಆಗೋದು. ಏನೋ ಗ್ರಾಚಾರ ಮನೆಗೆ ಸೇರ್ಕೊಂಬಿಟ್ಟೆ. ವಿಚಾರ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಏನ್ ವಿಚಾರ? ರಾಮಚಂದ್ರಪ್ಪ ಅವ್ರಿಗೆ ಪಟ್ಟಾಭಿಷೇಕ ಇವತ್ತು. ಸೀತಾಮಾತೆಯವರು ತುಳಸಿ ಪೂಜೆ ಮಾಡ್ತಿದ್ದಾರೆ. ಆಮಂತ್ರಣ ಕಳಿಸಿದ್ರು. ಹೌದು, ಹೋಗೋಣ ಅಂತ ಹೊರಟಿದ್ರು. ನಾವು ಬರ್ಬೋದೇ? ಬನ್ನಿ. ನಿನ್ನ ನಾಲಿಗೆ ಬಿದ್ದೋಗ. ಇಂಥ ಚೆನ್ನಾಗಿ ಬೈತವ್ರೆ. ಭೋಜನಗಿನ್ನ ಸಿಗುತ್ತೆ. ಪಟ್ಟಾಭಿಷೇಕ ಯಾರ್ದು ಅಂತ ಹೇಳದೆ ಹೇಳ್ರಿ. ರಾಮಚಂದ್ರಪ್ಪ ಅವ್ರದು. ಹೋಗೋಣ. ಬನ್ನಿ. माते
ತಾಯಿ ಶ್ರೀ ತುಳಸಿ ಮಾತೆ ಶುಭಮಯಿ ತಾಯಿ ಶುಭೋದಯೇ ಸುಂದರಿ ತಾಯಿ ತಾಯಿ ಶ್ರೀ ತುಳಸಿ ಮಾತೆ ಅಮ್ಮ ಮಾನ್ವಿತೆ ಮಂಗಳಾಂಗಿ ಶುಭಾಂಗಿ ಮಾನ್ವಿತೆ ಮಂಗಳಾಂಗಿ ಶುಭಾಂಗಿ ಮಂಜುಳ ಗುಣಗಣ ಹೃದಯೇ ಸುರನುತೆ ಮಾನ್ವಿತೆ ಮಂಗಳಾಂಗಿ ಶುಭಾಂಗಿ ಮಂಜುಳ ಗುಣಗಣ ಹೃದಯೇ ಸುರನುತೆ ಭಾಗ್ಯ ಜಗನ್ಮಾತೆ, ಈ ದಿನ ನನ್ನ ಸ್ವಾಮಿಯ ಪಟ್ಟಾಭಿಷೇಕದ ಮಹೋತ್ಸವವು. ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನು ಹರಿಸ್ತಾಯಿ. ಆಹಾ, ಎಂತಹ ಹರುಷದ ಸುದಿನ! ಈ ಸುದಿನದಂದು ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮ ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆನು. ಮಮ ಪ್ರಾಣ
ಸತ್ಪುರುಷಾಯಿ ಸೇವೇಂದ್ರಿಯೇ ಪ್ರತಿಷ್ಠತಿ ದೀರ್ಘಮಾಯು ದೀರ್ಘ ಸುಮಂಗಲಿ ಭವ. ಬರೋಣವೇ ತಾಯಿ? ಆಗಲಿ ಪೂಜ್ಯ. ಆಗಬಹುದು. ಸುಮಾರ ಕೊಟ್ಟಿಲ್ಲ. ಈ ದಿವಸವು ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಜಾನಕಿಯು ಬ್ರಾಹ್ಮಣಾದಿ ಬೋಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವಳು. ಈಗ ನನಗೆ ಒದಗಿರುವ ಈ ಅರಣ್ಯವಾಸದ ವಾರ್ತೆಯನ್ನು ಈಕೆಗೆ ಹೇಗೆ ತಿಳಿಸಲಿ? ಸೀತಾ, ಜಾನಕಿ. ವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದೀನಮಣಿಯೋ ರಾಮ ನೀಲಮೇಘ ಶ್ಯಾಮ ಸುವಿಚಾರಶೀಲ ನೀಲಕುಂಠಲ ವಿಶಾಲ ಪಾಲ ರಾಮನ ನೋಡುವೆ ಮನ ತಣಿವ ತನಕ ಶ್ರೀರಾಮಗಿಡುವೆ ಕಸ್ತೂರಿ ತಿಲಕ ಶ್ರೀರಾಮಗಿಡುವೆ ಕಸ್ತೂರಿ ತಿಲಕ ರಾಮ ಸಖಯೇನೋ ಆರ್ಯಪುತ್ರ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ
ಮೆರೆಯುವನು ಜಾನಕಿ ಸಖವೇನೋ ಸಂತೋಷ ಮಾವಿದೆ ಬಹುಕಾಲದ ಬಯಕೆ ತೀರಿದೆ ಸಖವೇನೋ ಸಂತೋಷ ಮಾವಿದೆ ಸೀತಾ ಸಾಕೇತವು ಸಂತೋಷವ ಸಾಕೇತವು ಸಂತೋಷವ ಸದಾ ಪಡೆಯುವೆ ಶ್ರೀರಾಮಚಂದ್ರನ ಸಾಕೇತವು ಸಂತೋಷವ ಸದಾ ಪಡೆಯುವೆ ಶ್ರೀರಾಮಚಂದ್ರನ ಹರಸರಾಮನೋ ಜಯಗಾನ ಹರಸರಾಮನೋ ಜಯಗಾನ ನೋಡುತ್ತ ನಲಿವೆನ ಮನಸಾರ ನೋಡುತ್ತ ನಲಿವೆನ ಮನಸಾರ ಸಖವೇನೋ ಸ್ವಾಮಿ ಸೀತಾ ಸಖವೇನೋ ಆದಿಪುತ್ರ ಜಾನಕಿ ಸಖವೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ತೀರಿದೆ ಸಖವೇನೋ ಸಂತೋಷವಾಗಿದೆ ಸೀತಾ ಇದೇನಿದು ಸ್ವಾಮಿ ಇಂತಹ ಮುಖಭಂಗಿ? ಈ ದಿನ ನಿಮ್ಮ ಪಟ್ಟಾಭಿಷೇಕವಲ್ಲವೇ? ಈ ಶುಭ ಸಮಯದಲ್ಲಿ ಕಳೆದ ಕೆಂದಾವರೆಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖ ಕಮಲ ಹೀಗೆ ಕಳಾಹೀನವಾಗಿರಲು ಕಾರಣವೇನು? ಹೇಳಬಾರದೆ? ನನ್ನ ಬಳಿಯಲ್ಲಿ ಹೇಳಬಾರದೆ? ಲೋಲನೆ ಚಿಂತೆಯ ಮಾಡುವುದೇನೆ ಗೈ
ತಾಳಲಿ ತಾಳಲಿ ಕಾಂತ ಸ್ವಾಮಿ, ಸೀತಾ, ಈಗಲಾದರೂ ಹೇಳಬಾರದೆ? ಏನೆಂದು ಹೇಳಲಿ ಸೀತಾ? ಸೀತಾ, ಪಿತ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು, ಪಿತ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಅತಿಶಯದಿಂದ ತಲುಪಿಸುತ್ತೆ. ಸೀತಾ, ಅತಿಶಯದಿಂದ ತಲುಪಿಸುತ್ತೆ. ಸರಸೀರು ಕಮುಕಿ ಎಳೆಸಗಿಯ ನಿನಗೆ ನಾ ಸೀತಾ, ಸರಸೀರು ಕಮುಕಿ ಎಳೆಸಗಿಯ ನಿನಗೆ ನಾ ಏನಾ ಸೀತಾ, ಜನಕನೋ ಎನ್ನನು ಸೀತಾ, ಜನಕನೋ ಎನ್ನನು ಒನಗೆ ಬೋಪನೆಂದು ಮಮ ಜನಕನೋ ಎನ್ನನು ಒನಗೆ ಬೋಪನೆಂದು ಜನಗಾಗಿ ಜನಕಯ ಜನಗಾಗಿ ಜನಕಜಯ ಸರಸೀರು ಕಮುಕಿಯಲೆ ಸಖಿಯ ನಿನಗೆ ನಾ ಜಾನಕಿ, ಸರಸೀರು ಕಮುಕಿಯಲೆ ಸಖಿಯ ನಿನಗೆ ನಾ ಏನಾ ಸೀತಾ, ಸ್ವಾಮಿ, ಏನೆಂದು ಹೇಳಲಿ? ಹಿಂದೆ ದೇವಾಸುರರು ಇದ್ದ ಕೈಕಾ ಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದನಂತೆ. ನಾನು ಅದನ್ನು ಕೇಳಿದ್ದೇನೆ ಸ್ವಾಮಿ. ಮಾತೆಯವರು ಅವುಗಳನ್ನು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ ಸ್ವಾಮಿ? ಸೀತಾ, ಮೊದಲನೆಯ ವರಕ್ಕೆ ಈಗ ನನಗೆ ನಡೆಯಬೇಕಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ಸ್ವಾಮಿ, ತನ್ನ ಮಗ ಭರತನಿಗಾಗಬೇಕೆಂತಲೂ, ಮತ್ತು 2ನೇ ವರಕ್ಕೆ? ಇನ್ನು 2ನೇ ವರಕ್ಕೆ ನಾನು ನಾರು ಮುಡಿಯನ್ನುಟ್ಟು ಜಟಾ ವಲ್ಕಲಧಾರಿಯಾಗಿ ಪುರ ಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದಾರೆ. ಪ್ರಾಣೇಶ್ವರ, ಆದ್ದರಿಂದ ನಾನು ಈ ದಿವಸವೇ ವನವಾಸಕ್ಕೆ ಹೊರಟಿರುವೆನು. ನೀನು ನಾನು ಬರುವ ತನಕ ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನಿಮ್ಮ ತಂದೆಯ ಮನೆಯಲ್ಲಾದರೂ ಇರು. ನಾನು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಜಾಗೃತಿಯಾಗಿ ಬಂದು ಬಿಡುತ್ತೇನೆ. ಸೀತಾ, ನನ್ನನ್ನು ಕಳುಹಿಸಿಕೊಡು. ಸ್ವಾಮಿ, ಇದೆಂತಹ ವಿಷಮ ವಾರ್ತೆಯನ್ನು ನಾನು ಕೇಳುತ್ತಿದ್ದೇನೆ. ಇದರಲ್ಲಿ ನಾನು ಮಾಡಿದ ಅಪರಾಧವಾದರೂ ಏನು? ಇದು ನೀವು ವನವಾಸಕ್ಕೆ ಹೋಗಲೇಬೇಕೆ? ತಂದೆಯವರ ಆಜ್ಞೆಯಾಗಿದೆ, ಹೋಗಲೇಬೇಕು ಸೀತಾ. ಹಾಗಾದರೆ ಕೇಳಿ ಸ್ವಾಮಿ, ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ಕ್ಷಣವೂ ಜೀವಿಸುವ ಶಕ್ತಿ ನನ್ನಲ್ಲಿಲ್ಲ. ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ
ಬೇಡ ಸೀತಾ, ಬೇಡ. ನೀನು ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು, ಸುಮಕೋಮಲೆ. ಕಾಡಿನಲ್ಲಿ ಬಂದು ಗೆಡ್ಡೆ ಗೆಣಸುಗಳನ್ನು ತಿಂದು ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಷ್ಟಪಡುವುದನ್ನು ನಾನು ಕಣ್ಣಿಂದ ನೋಡಲಾರೆ ಸೀತಾ, ನೋಡಲಾರೆ. ಆದ್ದರಿಂದ ನನ್ನನ್ನು ಕಳುಹಿಸಿಕೊಡು, ಬಲು ಜಾಗೃತಿಯಾಗಿ ಬಂದು ಬಿಡುತ್ತೇನೆ. ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ದೇವರಿಲ್ಲದ ಗುಡಿಯಂತೆ, ಆ ಸೂರ್ಯನಿಲ್ಲದ ಗಗನದಂತೆ, ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ಅರೆ ಕ್ಷಣವೂ ನಾನು ಜೀವಿಸಲಾರೆ. ಇದು ಕಾಡಿನಲ್ಲಿ ಏನೇ ಕಷ್ಟ ನಷ್ಟಗಳು ಬಂದರೂ ಎಲ್ಲವನ್ನೂ ಸಹಿಸಿಕೊಂಡು ಕಾಲ ಕಳೆಯುತ್ತೇನೆ. ಮರದ ನೆರಳು ಮರವನ್ನೇ ಆಶ್ರಯಿಸಿದಂತೆ ನಾನಿಮ್ಮ ಚರಣದಾಸಿ. ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ಸ್ವಾಮಿ. ಇಲ್ಲವಾದ ಪಕ್ಷದಲ್ಲಿ ನಾನು ಖಂಡಿತವಾಗಿ ಅಗ್ನಿ ಪ್ರವೇಶ ಮಾಡುತ್ತೇನೆ. ಸೀತಾ, ಇವಳ ಮನದ ಇಂಗಿತವನ್ನು ಅರಿತಂತಾಯಿತು. ದೈವ ಇಚ್ಛೆ ಇದ್ದಂತಾಗಲಿ. ಸೀತಾ, ಸ್ವಾಮಿ, ನಡೆ. ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ನಂತರ ಮುಂದೆ ಹೋಗೋಣ. ಅಗ್ರಜ, ನಮಸ್ಕರಿಸುವೆನು. ಸಹೋದರ, ನಿನಗೆ ಮಂಗಳವಾಗಲಿ. ಮೇಲೇಳು. ಮಾತೆಯವರಿಗೂ ನಮಸ್ಕರಿಸುವೆನು. ಮಂಗಳವಾಗಲಿ. ಅಗ್ರಜ, ಸಹೋದರ, ಈ ದಿವಸ ನಿಮ್ಮ ಪಟ್ಟಾಭಿಷೇಕವೊಂದು ಪಟ್ಟಣದಲ್ಲೂ ಸಂತೋಷಭರಿತರಾಗಿರುವಾಗ ನೀನು ಕಿಂದ ಮನಸ್ಕನಾಗಿ ಮಾತೆಯವರ ಸಂಗಡ ಪಾದಾಚಾರ್ಯಗೆ ಬರಬೇಕೆ? ಹೇಳಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದೇನಲ್ಲಣ್ಣ. ಸಹೋದರ, ಅಣ್ಣ, ನಿನ್ನ ಪ್ರೀತಿ ವಿಶ್ವಾಸದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಹ ನಾನು ಹಿಂದಿನಿಂದ ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ. ಅಂದರೆ ನಿಮ್ಮ ಮಾತಿನ ಅರ್ಥವೇನಣ್ಣ? ಸಹೋದರ, ಅಣ್ಣ, ಹಿಂದೆ ದೇವಾಸುರರು ಇದ್ದ ಕಾಲದಲ್ಲಿ ಕೈಕಾ ಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಅದನ್ನು ಕೇಳಿದೇನು ಅಗ್ರಜ? ಆ ವರಗಳನ್ನು ಮಾತೆಯವರು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ ಅಗ್ರಜ? ಸಹೋದರ, ಅಣ್ಣ, ಮೊದಲನೆಯ ವರಕ್ಕೆ ಈಗ ನಡೆಯಬೇಕಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ಅಣ್ಣ, ಇನ್ನು ಎರಡನೇ ವರಕ್ಕೆ ತನ್ನ ಮಗ ಭರತನಿಗಾಗಬೇಕಂತಲೂ, ಇನ್ನು 2ನೇ ವರಕ್ಕೆ ನಾನು ನಾರುಮುಡಿಯನ್ನುಟ್ಟು ಜಟ ವಲ್ಕಲಧಾರಿಯಾಗಿ ಪುರ ಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದಾರೆ. ಸಹೋದರ, ಕೈಕಯ ಅಣ್ಣ, ಸಹೋದರ, ಕೈಕಯ ಕೈಕಯ ಜನತನವನು ಎನಪೇದೆ ಅಣ್ಣ ನೀನು ಇನ್ನ ಮಾತನು ಎನಪೇದೆ ಅಣ್ಣ ನೀನು ಇನ್ನ ಮಾತನು. ಸಹೋದರ, ಶಾಂತನಾಗು. ಸುಂದರಿ ಕೈಕೆಯೆಂದು ಕನು ತಿಳಿಯುತ್ತ ಅಣ್ಣ, ಸುಂದರಿ ಕೈಕೆಯೆಂದು ಕನು ತಿಳಿಯುತ್ತ ನನ್ನ ಬೇಡಲಿಂದ ವಚನವ, ನನ್ನ ಬೇಡಲಿಂದ ವಚನವ, ತನ್ನ ಬೇಡಲಿಂದ ವಚನವ ಆನಂದವಾನುದ ಎನಪೇದೆ ಅಣ್ಣ ನೀನು ಇನ್ನ ಮಾತನು ಇನ್ನ ಮಾತನು ಇನ್ನ ಮಾತನು. ಕೂಡದು ಅಣ್ಣ, ಕೂಡದು. ನೀನು ಅರಣ್ಯಕ್ಕೆ ಹೋಗಲೇ ಕೂಡದು. ಮಹಾಮಾತ್ಸರ್ಯ ವಿಷಭರಿತ ಕಾಳ ಸರ್ಪಿಣಿ ಆ ಕೈಕೆ ಮೋಹ ವಿಷ ತಲೆಗೇರಿ ಮಂದಾಲೋಚನೆಯಿಲ್ಲದೆ ವಾಗ್ದಾನ ಮಾಡಿದ ಆ ವೃದ್ಧ ತಂದೆಯ ಮಾತುಗಳನ್ನು ನಡೆಸಲೇ ಕೂಡದು. ಆ ಕ್ರೂರ ಪಿಶಾಚಿಯನ್ನು ತೃಪ್ತಿಪಡಿಸಲು ಅಲ್ಲ, ನಿನಗೆ ಒಲಿದು ಬಂದಿರೋ ರಾಜ್ಯಲಕ್ಷ್ಮಿ ತಿರಸ್ಕರಿಸಿ ಕಾಡಿಗೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿ ಜ್ಯೇಷ್ಠ ಪುತ್ರನ ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ತಪ್ಪಿ ನಡೆಯುವ ಆತನು ತಂದೆಯಾದರೂ ಗುರುವಾದರೂ ಶಿಕ್ಷಾಹಾನೆಂದು ಧರ್ಮಶಾಸ್ತ್ರ ಹೇಳುತ್ತಿರುವುದು. ಈಗಿರುವಲ್ಲಿ ನಿರಪರಾಧಿಯ ನಿನಗೆ ಅರಣ್ಯವಾಸ ನಿಲ್ಲಿಸುವ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ?
ಆಜ್ಞಾ ಭಂಗಂ ನರೇಂದ್ರಾಣಂ ದಂಡಂ ಎಂಬ ಆರ್ಯೋಕ್ತಿಯಂತೆ ನೀನು ತಂದೆ ಆಜ್ಞೆಯನ್ನು ತಿರಸ್ಕರಿಸಲೇಬೇಕು. ಅಣ್ಣ, ನನಗೀಗಲೇ ಆಜ್ಞೆಯನ್ನು ಕೊಡು. ಧರ್ಮಾತ್ಮನು ಕುಲಜ್ಯೇಷ್ಠನಾದಿನಲ್ಲಿ ದ್ವೇಷಾಸೆಯಿಂದಲೂ ತನ್ನ ಮಗನ ಮೇಲಿನ ಮೋಹದಿಂದಲೂ ರಾಜನೀತಿ ಧರ್ಮವನ್ನು ಉಲ್ಲಂಘಿಸಿ ತನ್ನ ರಾಜ್ಯ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನೇ ತನ್ನ ಕುಲದ್ರೋಹಿ ಕೈಗೆ ನಾಳೆಯನ್ನು ಸೇವೆ ಮಾಡುತ್ತೇನೆ ಅಣ್ಣ. ಸಹೋದರ, ಅಣ್ಣ ಶಾಂತನಾಗು. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ಮೇಲೆ ಮಾತಾಪಿತೃಗಳ ಆಜ್ಞೆಯನ್ನು ಪಾಲಿಸುವುದು ನಮ್ಮ ಕರ್ತವ್ಯವಲ್ಲವೇ? ಆದ್ದರಿಂದ ನಾನು ಈ ದಿವಸವೇ ವನವಾಸಕ್ಕೆ ಹೊರಟಿರುವೆನು. ನೀನು ಇಲ್ಲೇ ಇದ್ದು ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗು ಸಹೋದರ. ಸಾಧ್ಯವಿಲ್ಲವಣ್ಣ, ಸಾಧ್ಯವಿಲ್ಲ. ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನು ಸಹ ಇರಲಾರೆ ಅಣ್ಣ, ನಾನು ಸಹ ಇರಲಾರೆ. ಸಹೋದರ, ಶಾಂತನಾಗು. ನೀನೂ ಸಹ ನನ್ನ ಸಂಗಡ ಬಂದರೆ ದುರ್ಬಲರಾದ ಮಾತಾಪಿತೃಗಳ ಸೇವೆಯನ್ನು ಮಾಡುವವರು ಯಾರು? ಅಣ್ಣ, ಅಣ್ಣ, ಸರಿಯೇ ನಾಡ ತೊರೆವುದು ದೊರೆಯೇ ಸರಿಯೇ ಸಹೋದರ, ಶಾಂತನಾಗು. ಆಗಲಿರುಳು ಪರಿತಪಿಪ ಪುರ ಜನರ ತೊರೆವುದು ಸರಿಯೇ ಅಣ್ಣ, ಅಣ್ಣ. ಸಹೋದರ, ಶಾಂತನಾಗು. ಕರು ಮರೆತು ಬಾಳಿದರು ತಾಯಿ ತೊರೆ ಒಳ್ಳೆ ತನ್ನ ಕರುವ ನೀ ಮರೆತು ಬಾಳಿದರು ಮರೆವರೇ ಪುರ ಜನರು. ಸಹೋದರ, ರವಿಯಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ಇಂದಾಯ್ತೆ ಈ ಅಯೋಧ್ಯೆಯ ಕಥನ. ನಾನೂ ಸಹ ಇರಲಾರೆ ಅಣ್ಣ, ನಾನೂ ಸಹ ಇರಲಾರೆ. ನಾನು ನಿನ್ನ ಸಂಗಡ ವನವಾಸಕ್ಕೆ ಬರುತ್ತೇನೆ ಅಣ್ಣ. ಒಂದು ವೇಳೆ ನಿನ್ನನ್ನು ಕರೆದುಕೊಂಡು ಹೋದಿದ ಪಕ್ಷದಲ್ಲಿ ನಾನೀಗಲೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಅಣ್ಣ. ಸಹೋದರ, ಶಾಂತನಾಗು. ಈ ಉಭಯ ಸಂಕಟದಲ್ಲಿ ಏನು ಮಾಡಲಿ? ಜಾನಕಿಯು ನನ್ನನ್ನೇ ಹಿಂಬಾಲಿಸಿರುವಳು. ನೀನೂ ಸಹ ಹಠ ಮಾಡಿ ನನ್ನ ಸಂಗಡ ಬರುತ್ತಿರುವೆ. ಏನು ಮಾಡಲಿ? ವಿಧಿ ಇಚ್ಛೆ ಇಲ್ಲದಂತಾಗಲಿ. ನಡೆಯಿರಿ, ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ನಂತರ ಮುಂದೆ ಹೊರಡೋಣ. ಹಾಗೆ ಆಗಲಿ ಅಣ್ಣ. ಬೇಡ ಕೈಕ, ಬೇಡ.
ಅಬ್ಬಬ್ಬಬ್ಬಾ, ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಕಲ್ಲು ಹಲಾರ ರಾಮನ ದಿನ ಗೋಲ ತಿಲಕನ ರಾಮನ ರಾಮ 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 ಬೇಡ ಕೈಕ ಬೇಡ. ಹಿಡಿದ ಹಠವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಬೇಡ. ನನ್ನ ಮಾತನ್ನು ಕೇಳು. ನಿನ್ನ ಕೋರಿಕೆಯಂತೆ ಭರತನಿಗೆ ಪಟ್ಟಾಭಿಷೇಕ ಮಾಡಿಸುತ್ತೇನೆ. ಆದರೆ ನನ್ನ ಮುದ್ದು ರಾಮನನ್ನು ಮಾತ್ರ ವನವಾಸಕ್ಕೆ ಹೋಗಬೇಡವೆಂದು ಒಂದು ಸಾರಿ ನಗುಮುಗದಿಂದ ಹೇಳು ಕೈಕ, ನಗುಮುಗದಿಂದ ಹೇಳು. ಸಾಧ್ಯವಿಲ್ಲ. ನೀವು ಏನೇ ಹೇಳಿದ್ರು ನಾನು ಕೇಳತಕ್ಕವಳಲ್ಲ. ಎಲ್ಲಿ ರಾಮನೆಲ್ಲಿ? ಅಯ್ಯೋ ರಾಮಚಂದ್ರ, ಈ ವೇದನೆಯನ್ನು ಹೇಗೆ ಸಹಿಸಲಿ ರಾಮಚಂದ್ರ? ಜನಕ, ವನವಾಸಕ್ಕೆ ಹೊರಟಿರುವ ನಮಗೆ ನುಗ್ನೆಯನ್ನು ದಯಪಾಲಿಸಿ. ಹಾ ರಾಮಚಂದ್ರ. ಜನಕ, ಏನು ಕಂದ, ನಿನಗೆ ವನವಾಸದ ಅನುಜ್ಞೆ ರಾಮಚಂದ್ರ. ಇನ್ನನ್ನು ಹಗಲಿ ಕ್ಷಣ ಕಾಲವು ಜೀವಿಸಲಾರೆ ರಾಮಚಂದ್ರ, ಕ್ಷಣ ಕಾಲವು ಜೀವಿಸಲಾರೆ. ಇನ್ನು ಮುಂದೆ ರಾಮ ರಾಮ ಎಂದು ಯಾರನ್ನು ಕರೆಯಲಿ? ಕೈಕಾದೇವಿ, ಈಗಲೂ ಕಾಲವು ಮಿಂಚಿದೆ. ನೋಡು, ನನ್ನ ಸುಕುಮಾರನಾದ ಶ್ರೀರಾಮಚಂದ್ರನನ್ನು, ಅವನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಬಾಯಿಯಾದರೂ ಹೇಗೆ ಬಂದಿದೆ? ಬೇಡ ದೇವಿ, ಬೇಡ. ಇದೋ ನಿನಗೆ ಕೈ ಮುಗಿದು ಬೇಡ. ಜನಕ, ಸಮಾಧಾನರಾಗಿ. ರಾಮಚಂದ್ರ, ಏನಿದು? 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಕೆಚ್ಚದೆಯ 4 ಸುಪುತ್ರರನ್ನ ಪಡೆದ ನೀವು ಈ ಅಲ್ಪವಾದ ವಿಚಾರಕ್ಕೆ ಇಷ್ಟೊಂದು ಅಂಗಲಾಚಿ ಬೇಡಿದರೆ ಸ್ವರ್ಗದಲ್ಲಿರುವ ನಮ್ಮ ಮಾತಾಪಿತೃಗಳನ್ನು ನಾವಾಗಿ ನರಕಕ್ಕೆ ದುಡಿದಂತಾಗುವುದಿಲ್ಲವೇ? ಚಿಂತೆಯನ್ನು ಬಿಡಿ. 14 ವರ್ಷ ವನವಾಸವನ್ನು ಕೇವಲ 14 ದಿನಗಳೋಪಾದಿಯಲ್ಲಿ ಕಳೆದು ಬರುತ್ತೇವೆ. ನಮ್ಮನ್ನು ಬೀಳ್ಕೊಡಿ. ಮಾವನವರು, ಪತಿಯ ಸಂಗಡ ನಾನು ಕೂಡ ವನವಾಸಕ್ಕೆ ಹೊರಟಿರುವೆನು. ನನಗನುಜ್ಞೆಯನ್ನು ಕೊಡಿ. ಏನಮ್ಮ, ಏನು ತಾಯಿ, ನೀನೂ ಸಹ ವನವಾಸಕ್ಕೆ ಹೊರಟಿರುವೇನಮ್ಮ? ದೀರ್ಘ ಸುಮಂಗಲಿಯಾಗಿ ಬಾಳು ತಾಯಿ, ದೀರ್ಘ ಸುಮಂಗಲಿಯಾಗಿ ಬಾಳು. ಅಯ್ಯೋ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿಯನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಡಲು ಸಿದ್ಧರಾಗಿ, ಮತ್ತೊಬ್ಬಳು ಪತಿಯ ಪ್ರಾಣಾಹುತಿಗೆ ಸಿದ್ಧರಾಗಿ. ಪ್ರಾಣೇಶ್ವರ, ಒಂದು ದಾನವ ಹೃದಯ, ಪ್ರಾಣೇಶ್ವರ, ಇನ್ನೊಂದು ದೇವತಾ ಹೃದಯ, ಒಂದು ಪಾಪದ ಜಗತ್ತು, ಸಾಕು, ಸುಮ್ಮನೆ ಇರಿ. ಇನ್ನೊಂದು ಪುಣ್ಯದ ನಿಧಿ. ಜನಕ, ಅಗ್ರಜನ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಸಹ ಆಶೀರ್ವದಿಸಿ ತಂದೆ. ಹಾ ಲಕ್ಷ್ಮಣ, ಜನಕ, ನೀನು ಸಹ ವನವಾಸಕ್ಕೆ ಹೊರಟಿರುವೇನ? ಅವನು ಹೋಗಲಿ ಬಿಡಿ. ಶ್ರೀರಾಮಚಂದ್ರನನ್ನೇ ತಂದೆ ಎಂದು ತಿಳಿದು ಸೀತಾಮಾತೆಯನ್ನೇ ತಾಯಿ ಎಂದು ಭಾವಿಸಿ ಇವರುಗಳ ಸೇವೆಯನ್ನು ಮಾಡಿಕೊಂಡು ಅಗ್ರಜಾನವೊಂದನ್ನು ಪಡೆ ಲಕ್ಷ್ಮಣ, ಅಗ್ರಜಾನವೊಂದವನ್ನು ಪಡೆ. ಸುಮಂತ್ರ, ವನವಾಸಕ್ಕೆ ಹೊರಟಿರುವ ಶ್ರೀರಾಮಚಂದ್ರನ ಹಿಂದೆ ಅಯೋಧ್ಯೆಯ ಸಕಲ ಸಂಪತ್ತುಗಳೆಲ್ಲವೂ ಹೊರಟು ಹೋಗಲೇ. ನಿಲ್ಲು ಸುಮಂತ್ರ. ನಿಲ್ಲಪ್ಪ, ನಿಲ್ಲು. ಏನು? ಮಹಾರಾಣಿಯವರು ಏನು ಆಜ್ಞೆ ಮಾಡುವಂತಿದೆ ಅದನ್ನು ಕೇಳಿಕೊಂಡೇ ಹೋಗಪ್ಪ. ಏನು ಹೇಳಿದ್ರಿ?
ಆ ರಾಮನ ಹಿಂದೆ ಸಕಲ ಐಶ್ವರ್ಯವೂ ಹೋಗಿ ಬಿಡಬೇಕೆ? ಹಾಗಾದ್ರೆ ಕೆನೆ ತೆಗೆದ ಹಾಲಂತಿರುವ ಈ ನಿಸ್ಸಾರವಾದ ರಾಜ್ಯವನ್ನು ನನ್ನ ಮಗನಾದ ಭರತನ ಆಳಬೇಕೇನು? ಸಾಧ್ಯವಿಲ್ಲ. ರಾಮನ ಹಿಂದೆ ಒಂದೇ ಒಂದು ಹುಲ್ಲು ಕಡ್ಡಿಯೂ ಸಹ ಹೋಗಕೊಡದು. ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಿನಗೇಕೆ ಬೇಕು ಈ ವಜ್ರಾಭರಣಗಳು? ನಾನು ನಾರುಮಡಿಯನ್ನು ಕೊಡುತ್ತೇನೆ, ಅದನ್ನೇ ಧರಿಸಿಕೊಂಡು ವನವಾಸಕ್ಕೆ ಹೊರಡಲು ಸಿದ್ಧನಾಗು. ಏನು ಏನೋ ನನ್ನ ಕಂದಂಬಗಳು ನಾರುಮುಡಿಯನ್ನುಡಬೇಕೆ? ಅಯ್ಯೋ ಜನಕ, ವನವಾಸಕ್ಕೆ ಹೊರಟಿರುವ ನನಗೇಕೆ ವಸ್ತ್ರಾಭರಣಗಳು? ಅಮ್ಮ, ನೀವು ಕೊಡುವ ನಾರುಮುಡಿಯನ್ನೇ ಕೊಡಿ ತಾಯಿ, ಅದನ್ನೇ ನಮ್ಮ ರಕ್ಷಾ ಕವಚವೆಂದು ತಿಳಿದುಕೊಳ್ಳುತ್ತೇವೆ. ಲಕ್ಷ್ಮಣ, ನೀನು ಸಹ ನಿಮ್ಮ ಅಣ್ಣನನ್ನೇ ಹಿಂಬಾಲಿಸಿರಲಿ. ತೆಗೆದುಕೋ. ಸೀತಾ, ತೆಗೆದುಕೋ. ಬೇಡ ಕೈಕ, ಬೇಡ. ಯಾವ ಸ್ವಾರ್ಥಕ್ಕಾಗಿ ಹಠ ಸಾಧಿಸಿದೆ? ರಾಮಚಂದ್ರನನ್ನು ಹಗಲಿ ಕ್ಷಣ ಕಾಲವು ಜೀವಿಸಲಾರೆ ಕೈಕ, ಕ್ಷಣ ಕಾಲವು ಜೀವಿಸಲಾರೆ. ಸೂರ್ಯವಂಶದ ಜ್ಯೋತಿಯನ್ನು ಉಳಿಸಿಕೊಡು ಕೈಕ, ಉಳಿಸಿಕೊಡು. ಇದೋ ಇದೋ ನಿನಗೆ ಜನಕ, ಜನಕ, ಸಮಾಧಾನರಾಗಿ, ಸಮಾಧಾನರಾಗಿ. ಎಂತು ಕಳ್ಳೋಹಲೆ ಸುತರ, ಎಂತು ಕಳ್ಳೋಹಲೆ, ಎಂತು ಕಳ್ಳೋಹಲೆ ಸುತರ. ಅಂತ ಕಾಡಿಗೆ ಉತ್ತರ ಎಂದು ಕಳ್ಳೋಹಲೆ ಸುಂದರ. ಅಂತ ಕಾಡಿಗೆ ಸುಂದರ ಎಂದು ಕಳ್ಳೋಹಲೆ ಸುಂದರ. ಜನಕ, ಎಂದು ಕಳ್ಳೋಹಲೆ ಸುಂದರ. ಎಂದು ಕಳ್ಳೋಹಲೆ ಆ ರಾಮಚಂದ್ರ. ಜನಕ, ಸಮಾಧಾನರಾಗಿ. ಜನಕ, ರಾಮ ಲಕ್ಷ್ಮಣ ಭೂಮಿ ಸೀತೆಯ, ರಾಮ ಲಕ್ಷ್ಮಣ ಭೂಮಿ ಸೀತೆಯ, ಪ್ರೇಮವಳಿದು ನಾ ರಾಮ ರಾಮ ರಾಮಚಂದ್ರ. ಪ್ರೇಮವಳಿದು ನಾ ಅಮ್ಮಮ್ಮ ತೊರೆಯಲೆ ಸುಂದರ. ಪ್ರೇಮವಳೆದು ನಾ ಸುಂದರ. ಜನಕ, ಸಮಾಧಾನರಾಗಿ.
ಜನಕ ಸಮಾನರಾಗಿ ಜನಕ ಜನಕ ಸಮಾಧಾನರಾಗಿ ಪಿತಾ ದಯಾ ಸಾಗರ ದಶರಥನೇ ದಯಾ ಸಾಗರ ದಶರಥನೇ ಹೋಗಿ ಬರುವೆವು
ನನ್ನ ರಾಮನು ನನ್ನನ್ನು ತೊರೆದು ಹೊರಟೇ ಹೋದ. ಕೈಕಾದೇವಿ, ಯಾವ ಸ್ವಾರ್ಥಕ್ಕಾಗಿ ಹಠ ಸಾಧಿಸುತ್ತೀನಿ? ಯಾರ ದುರ್ಬೋಧನೆಗೆ ಕಿವಿಗೊಟ್ಟೆ? ಹಡೆದ ತಾಯಿಗಿಂತಲೂ ಹೆಡಬಿಡದೆ ಸಾಕಿ ಸಲಹಿದ ನೀನು ಇಂದು ನಿಷ್ಕಾರಣೆಯಿಂದ ಅಡವಿಗಟ್ಟುತ್ತಿವೆಯಾ? ಬೇಡ ದೇವಿ, ಬೇಡ. ಈಗಲೂ ಕಾಲವು ಮಿಂಚಿಲ್ಲ. ಇಷ್ಟು ಕೇಳಿಕೊಂಡರೂ ನಿನ್ನ ಮನಸ್ಸಿನಲ್ಲಿ ಕನಿಕರಣೆ ಬಾರದೆ. ಮಗನೆಂಬ ವಾತ್ಸಲ್ಯವೂ ನಿನ್ನ ಮನಸ್ಸಿನಿಂದ ದೂರವಾಯಿತು. ಬೇಡ ಕೈಕ. ನಾರಿಯಾದವಳಿಗೆ ಇಷ್ಟೊಂದು ಹಠಮಾರಿತನ ಒಳ್ಳೆಯದಲ್ಲ, ಒಳ್ಳೆಯದಲ್ಲ. ಈ ಕೃತ್ಯವನ್ನು ನೋಡಿದರೆ ಈ ನಾಡೇಕೆ ಲೋಕವೇ ನಗುವುದು, ಲೋಕವೇ ನಗುವುದು. ಸೂರ್ಯ ಚಂದ್ರನಿರುವ ತನಕ ಈ ಕಳಂಕ ನಿನ್ನನ್ನು ಬಿಟ್ಟಿದ್ದಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಸೋತು ನುಡಿಯುತ್ತಿದ್ದೇನೆ ಕೈಕ. ನನ್ನ ರಾಮನ ವನವಾಸವನ್ನು ತಪ್ಪಿಸು ಕೈಕ, ತಪ್ಪಿಸು. ಅಬ್ಬಬ್ಬಾ, ಈ ನಿಮ್ಮ ಮಾತುಗಳು ಬಹಳ ಚೆನ್ನಾಗಿವೆಯಲ್ಲ. ಏಕೆಂದರೆ ಮುತ್ತು ರತ್ನಗಳನ್ನುಟ್ಟು ಪಟ್ಟೆ ಪೀತಾಂಬರಗಳನ್ನು ತೊಟ್ಟು ರತ್ನ ಖಚಿತವಾದ ಸಿಂಹಾಸನ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡಬೇಕಾದ ನನ್ನ ರಾಮನನ್ನು ನಾರ್ನುಡಿಯಲ್ಲಿ ನೋಡಲು ನನ್ನಿಂದ ಸಾಧ್ಯವಿಲ್ಲ ಕೈಕ, ಸಾಧ್ಯವಿಲ್ಲ. ಆ ದೃಶ್ಯವನ್ನು ನಾನು ನನ್ನ ಕಣ್ಣಿಂದ ನೋಡಿದ್ದೇ ಆದರೆ ಕ್ಷಣ ಮಾತ್ರವೂ ಈ ಧರೆಯಲ್ಲಿ ಜೀವಿಸಲಾರೆ ಕೈಕ, ಜೀವಿಸಲಾರೆ. ಪ್ರಾಣೇಶ್ವರ, ಈಗಲೂ ಏನಾಯಿತು? ಆಡ್ದ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ. ಅಲ್ಲ ಪ್ರಾಣೇಶ್ವರ, ನೀವು ಹಿಂದೆ ದೇವಾಸುರನೇ ಯುದ್ಧ ಮಾಡುವ ಸಮಯದಲ್ಲಿ ನನ್ನನ್ನೇ ನಿಮ್ಮ ರಥದ ಸಾರಥಿಯನ್ನಾಗಿ ಏಕೆ ಕರೆದುಕೊಂಡು ಹೋದಿರಿ? ಏಕೆ? ನನ್ನಂತಹ ವೀರರು ಧೀರರು ಈ ನಿಮ್ಮ ಸಾಮ್ರಾಜ್ಯದಲ್ಲಿ ಯಾರೂ ಇಲ್ಲವೆಂದು? ಅಥವಾ ನನ್ನನ್ನು ಕ್ಷಣಕಾಲವೂ ಬಿಟ್ಟಿರಲಾರದ ವ್ಯಾಮೋಹವು? ಅಂದು ನಾನು ನಿಮಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನನಗೆ 2 ವರಗಳನ್ನು ಕೊಟ್ಟು ಈಗ ಆ ವರಗಳನ್ನು ನಡೆಸಿಕೊಡಲು ಎಷ್ಟೊಂದು ವ್ಯಥೆ ಪಡುತ್ತಿರುವಿರಲ್ಲ, ನಾಚಿಕೆ ಆಗುವುದಿಲ್ಲವೇ ನಿಮಗೆ? ರಾಮಚಂದ್ರ, ಅಯ್ಯೋ, ಹೋದನು ನನ್ನ ರಾಮನು ನನ್ನನ್ನು ತೊರೆದು ಹೊರಟೇ ಹೋದನು. ನೀವು ಏನನ್ನಾದ್ರೂ ಮಾಡಿಕೊಳ್ಳಿ, ರಾಮನ ಅರಮನೆಯನ್ನು ತೊರೆದನೋ ಇಲ್ಲವೋ ಹೋಗಿ ನೋಡಿಕೊಂಡು ಬರುತ್ತೇನೆ. ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ. ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ. ನಡೆದನು ಶ್ರೀರಾಮಚಂದ್ರ. ಪುರದ ಜನರಾಳುವು ಮುಗಿಲು ಮೋಟು ತಲಿಹುದು. ರಾಘವನ ನಾವೆಂದು ನೋಡಲಿ ಹೇವು ಎಂದು. ಪುರದ ಜನರಾಳುವು ಮುಗಿಲು ಮೋಟು ತಲಿಹುದು. ರಾಘವನ ನಾವೆಂದು ನೋಡರಿ ಹೇವು ಎಂದು.
ರಾಜಬೀದಿಯಲ್ಲಿಂದು ಪ್ರಜೆಗಳ ಶೋಕ ಕಂಡು ರಾಜಬೀದಿಯಲ್ಲಿಂದು ಪ್ರಜೆಗಳ ಶೋಕ ಕಂಡು ತಲ್ಲಣಿಸಿ ಮೌನದಲ್ಲಿ ನಿಂತರಾಗವನು ರಾಮನ ರಘುಕುಲ ಸೋಮನ ಕಾರಣಕ್ಕೆ ಕಳುಹಲಾರದೆ ಪುರದ ಜನರನ್ನೆಲ್ಲ ಅಳುತ್ತ ಕಣ್ಣೀರಿಡುತ್ತ ರಾಮನು ಅವರೆಲ್ಲರನ್ನು ಮೇಲಕ್ಕೆ ಎತ್ತಿ ಮೆಲ್ಲನೆ ಮೆಲ್ಲನೆ ಬಿಗಿದಪ್ಪಿ ಪುರದ ಜನರೇ 14 ವರ್ಷ ವನವಾಸವನ್ನು ಬಹು ಬೇಗ ಮುಗಿಸಿ ಬರುವನೆಂದು ಅಭಯವ ನೀಡುತ್ತಾ ಪತ್ನಿಯಾದ ಸೀತೆಯೊಡನೆ ಸಹೋದರ ಲಕ್ಷ್ಮಣನೊಡನೆ ಕಾನನಕ್ಕೆ ಹೊರಡಲು ಸಿದ್ಧನಾದನು ಅಷ್ಟರಲ್ಲಿ ಅಯೋಧ್ಯೆಯ ಕುರುಡನೊಬ್ಬನು ರಾಮಪ್ಪ, ರಾಮಯ್ಯ, ಎಲ್ಲಿರುವೆ ತಂದೆ? ರಾಮಪ್ಪ, ರಾಮಯ್ಯ, ಕಾಡಿಗೆ ಹೋಗುತ್ತಿರುವೆ ಏನಪ್ಪ? ನಿನ್ನಂಥವರಿಗೆ ಈ ಗತಿ ಬಂದ ಮೇಲೆ ನಮ್ಮಂಥವರ ಪಾಡೇನು ಪ್ರಭು? ರಾಮಯ್ಯ, ರಾಮಪ್ಪ, ರಾಮಪ್ಪ, ನಡೆದನು ಶ್ರೀರಾಮಚಂದ್ರ ಮೊರೆನಲ್ಲಿ ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲೇ ನಡೆದನು ಶ್ರೀರಾಮಚಂದ್ರ ವಿಧಿ ವಿಧಿ ಹೋದನು ನನ್ನ ರಾಮನು, ನನ್ನನ್ನು ತೊರೆದು ಹೊರಟೇ ಹೋದನು. ಹರಿದಾಯಿತೆ ಅರಮನೆ
ಮರೆತನೆ ಅಯೋಧ್ಯೆಯ ರಾಮಚಂದ್ರ ಲಕ್ಷ್ಮಣ ಓರೆದನೆ ತಂದೆಯ ಮರೆತನೆ ಅಯೋಧ್ಯೆಯ ರಾಮನೋ ತೋರೆದನೆ ಪರಿದಾಯಿತೆ ಅರಮನೆ ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ರಾಮ ರಾಮಚಂದ್ರ ಹೇ ರಾಘವ ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಹೊರಗಿದೆನೋ ಕಂದ ಕಣ್ಣೀರ ಸುರಿಸುತ್ತ ಹೊರಗಿದೆನೋ ಕಂದ ಹೊರೆದನೆ ತಂದೆಯ ಮರೆತನೆ ಅಯೋಧ್ಯೆಯ ತೊರೆದನೆ ತಂದೆಯ ಮರೆತನೆ ಅಯೋಧ್ಯೆಯ ರಾಮನೋ ತೊರೆದನೆ ಪರಿದಾಯಿತೆ ಅರಮನೆ ಪರಿದಾಯಿತೆ ಅರಮನೆ ನನ್ನ ನನ್ನ ಅರಮನೆ ಕೈಕಾದೇವಿ ಏಕೆ ಸುಮ್ಮನೆ ನಿಂತಿರುವೆ? ಹಾಕು ಕೇಕೆ, ಹಾಕು ಆನಂದದ ಕೇಕೆ. ನೋಡಲಿ ನೋಡಲಿ, ಶಿವನ ಶಿಶುವಾಗಿ ಹಾಡುತ್ತಿಯನು ಆರ್ಯಾವರ್ತದ ಗರತಿಯ ಕರಕಂಬ. ಜಗವ ರಚಿಸುವ ಬೊಮ್ಮ ತನ್ನ ಶಿರವನ್ನು ತಾನೇ ಕಟ್ಟಿಕೊಂಡ. ಮಹಾಗರತಿ ಪಾರ್ವತಿಯ ಶಾಪದಿಂದ ಸಾಲಿಗ್ರಾಮದ ಶಿಲೆಯಾಗಿ ನಿಂತಿಹನು ಮಹಾವಿಷ್ಣು. ಆರ್ಯವರ್ತದ ಗರತಿಯ ಕರಕಮಲದ ಇಂತೆಸವ ಈ ಪೃಥ್ವಿಯ ಮೇಲೆ ನೀನಿಂದು ಚಿಮ್ಮುತ್ತಿರುವೆ ಕತ್ತಲೆಯ ಮಸಿಯನ್ನು. ವೃಥಾ ನಿನ್ನನ್ನು ಆಕ್ಷೇಪಿಸಿ ಫಲವೇನು?
ನಾನು ಮಾಡಿದ ಅಪರಾಧವಾದರೂ ಏನು? ನಾನು ಮಾಡಿದ ಅಪರಾಧವಾದರೂ ಏನು? ಹಿಂದೆ ನೀನು ಶಬ್ದವೇದಿ ಎಂಬ ಬಾಣಾಭ್ಯಾಸ ಸಡಗರದಲ್ಲಿ ಓರ ಕುಮಾರನನ್ನು ಕೊಂದು ಪಡೆದ ಪ್ರಾರಬ್ಧದ ಫಲ. ಪುತ್ರ ಶೋಕದಿಂದ ಪರಿತಪಿಸುತ್ತಾ ಪ್ರಾಣ ಬಿಡು ಎಂದು ಹಿಂದೆ ಶ್ರವಣ ಮಹರ್ಷಿಗಳು ನಿನಗೆ ಶಾಪವಿತ್ತಿದ್ದರು. ಅದು ಈ ದಿನ ಒದಗಿರುವುದು, ಅದು ಈ ದಿನ ಒದಗಿರುವುದು, ಅದು ಈ ದಿನ ಒದಗಿರುವುದು. ಹೌದು ಹೌದು, ಹಿಂದೆ ಶಬ್ದವೇದಿ ಎಂಬ ಬಾಣಾಭ್ಯಾಸದ ಸಡಗರದ ಸಮಯದಲ್ಲಿ ಓರ್ವ ಋಷಿಕುಮಾರನನ್ನು ಕೊಂದು ಪಡೆದ ಪ್ರಾರಬ್ಧದ ಕರ್ಮದ ಫಲ. ಪುತ್ರ ಶೋಕದಿಂದ ಪರಿತಪಿಸುತ್ತ ಪ್ರಾಣ ಬಿಡು ಎಂದು ಹಿಂದೆ ಶ್ರವಣ ಮಹರ್ಷಿಗಳು ಶಾಪವನ್ನಿತ್ತಿದ್ದರು. ಅದು ಈ ದಿನ ಬಂದು ಒದಗಿರುವುದು, ಅದು ಈ ದಿನ ಬಂದು ಒದಗಿರುವುದು. ಕೈಕಾ ನೋಡು, ಅದೋ ನನ್ನ ರಾಮನು ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುತ್ತಿದ್ದಾನೆ. ಪಕ್ಕದಲ್ಲಿ ಲಕ್ಷ್ಮಣ, ಭರತ, ಶತ್ರುಘ್ನ, ಸೀತಾ. ಹಾ ರಾಮಚಂದ್ರ, ಈ ಪಾಪಿಯಾದ ನನ್ನನ್ನು ಮನ್ನಿಸಿ ಬಿಡಪ್ಪ. ಹಾ ರಾಮ, ಹಾ ರಾಮಚಂದ್ರ. ಅಬ್ಬ, ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ರಾಮನೊಬ್ಬನನ್ನೇ ವನವಾಸಕ್ಕೆ ಹೋಗು ಎಂದು ಹೇಳಿದರೆ ಆತನ ಹಿಂದೆ ಸೀತಾ ಲಕ್ಷ್ಮಣರ ಸಹಿತ ವನವಾಸಕ್ಕೆ ಹೋಗಿಬಿಟ್ಟರು. ಇನ್ನೇನು ಭರತನನ್ನು ಕರೆಯಿಸುವುದು, ಆತನಿಗೆ ಪಟ್ಟಾಭಿಷೇಕವನ್ನು ಮಾಡುವುದು, ಇಷ್ಟೇ ತಾನೇ? ಪ್ರಾಣೇಶ್ವರ, ಇದೇನಿದು? ಈ ರೀತಿ ಮೌನವಾಗಿ ಕುಳಿತಿರುವರಲ್ಲ ನನ್ನ ಸ್ವಾಮಿ. ಪ್ರಾಣೇಶ್ವರ, ಕೋಪಗೊಂಡಿರುವಂತೆ ಕಾಣಿಸುತ್ತಿರುವುದು ನಾನಿಲ್ಲವೇ? ಸ್ವಾಮಿ, ಆದದ್ದು ಆಗಿ ಹೋಯಿತು, ಅದೆಲ್ಲವನ್ನು ಮರೆತು ಬಿಡಿ. ಈಗಲೇ ಭರತನನ್ನು ಕರೆಯಿಸಿ ಆತನಿಗೆ ಪಟ್ಟಾಭಿಷೇಕ ಮಾಡೋಣ. ಮಾತನಾಡಿ ಸ್ವಾಮಿ. ಪ್ರಾಣೇಶ್ವರ, 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 ಪ್ರಾಣೇಶ್ವರ. ನರಿಗಳಲ್ಲಿ ಹೋಗೋತೆ ಅವು ಬೆರಸೆಂದ ಗಾಳಿ ಬೀಸೆ. ನರಿಗಳಲ್ಲಿ ಹೋಗೋತೆ ಅವು ಬೆರಸೆಂದ ಗಾಳಿ ಬೀಸೆ. ತರುಗಳನ್ನು ಅಗ್ನಿ ಸುಡಲು ಸಹೋದರ, ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ
ಅತಿ ಜಾಗ್ರತೆಯಾಗಿ ಬರಬೇಕೆಂತಲೂ ಅಯೋಧ್ಯೆಯಿಂದ ದೂತರನ್ನು ಕಳುಹಿಸಿದ್ದರಲ್ಲವೇ? ಹೌದು ಅಗ್ರಜ. ಆದರೆ ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ ಸಹೋದರ, ಹೇಗೆ ತಿಳಿಸಲಿ? ಅದೇನಂತ ಅಗ್ರಜ, ನನಗೆ ತಿಳಿಸಬಾರದೆ? ಶತ್ರುಘ್ನ, ನಿನ್ನೆ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ಅದರಂತೆ ನಾನು ವಿಹಾರಾರ್ಥವಾಗಿ ಹೋಗುತ್ತಿದ್ದಾಗ ಬಹು ದೂರದಲ್ಲಿ ಒಂದು ಶಬ್ದವು ಕೇಳಿಬಂತು. ನಾನು ಅದನ್ನೇ ಹಿಂಬಾಲಿಸುತ್ತಾ ಓಡಿದೆನು. ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕನು ಶ್ವೇತ ವಸ್ತ್ರಧಾರಿಯಾಗಿ ಮಗು ಭರತ ನನ್ನನ್ನು ಕಾಪಾಡಲಾರದೆ ಹೋದೆಯ ಎಂದು ಆರ್ತ ಧ್ವನಿಯಲ್ಲಿ ಕೂಗಿಕೊಂಡನು. ಆಗ ನಾನು ನಮ್ಮ ತಂದೆಯನ್ನು ಕಾಪಾಡಬೇಕೆಂದು ಓಡಿದನು, ಬಹು ದೂರ ಓಡಿದನು. ಆದರೂ ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ನಮ್ಮ ಪೂಜ್ಯ ಜನಕನು ಕಣ್ಮರೆಯಾದನು. ಶತ್ರುಘ್ನ ಕಣ್ಮರೆಯಾದನು. ನಂತರ ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ರಾತ್ರಿ ಇಡೀ ನಿದ್ರೆ ಬಾರಲಿಲ್ಲ. ಬೆಳಗಾಯಿತು. ಅಷ್ಟರಲ್ಲಿ ಅಯೋಧ್ಯ ನಗರದಿಂದ ದೂತನೋರ್ವ ಶುಭ ಸಮಾಚಾರವೊಂದನ್ನು ತಂದನು. ಆ ಶುಭ ವಾರ್ತೆಯಾದರೂ ನನ್ನ ಅಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಶುಭ ಸುದ್ದಿಯೇ ಆಗಿತ್ತು. ನಾನು ಅದನ್ನು ಕೇಳಿ ಆನಂದಭರಿತನಾಗಿ ಸ್ವಪ್ನವನ್ನು ಮರೆತು ಮಾವನವರ ಮೃಷ್ಟಾನ್ನ ಭೋಜನ ಆದರಾತಿಥ್ಯಗಳನ್ನೆಲ್ಲ ನಿರಾಕರಿಸಿ ಕೆ ನಗರದಿಂದ ರಥವನ್ನೇರಿ ಅಯೋಧ್ಯೆ ಕಡೆ ಪ್ರಯಾಣ ಬೆಳೆಸಿದರೆ ಮಾರ್ಗದುದ್ದಕ್ಕೂ ಬರೀ ಅಪಶಕುನಗಳೇ. ಸಹೋದರ, ಇಲ್ಲಿ ನೋಡಿದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ, ಆ ಇಂದ್ರನ ಅಮರಾವತಿಯನ್ನು ನಾಚಿಸುವಂತೆ ಕಂಗೊಳಿಸಬೇಕಾಗಿದ್ದ ಅಯೋಧ್ಯೆ ಇಂದೇಕೋ ಕಳಾಹೀನವಾಗಿದೆ. ಅಲ್ಲದೆ ನಗರವು ತಳಿರು ತೋರಣಗಳಿಂದಲೂ ಅಲಂಕೃತವಾಗಿಲ್ಲ. ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ. ಸುಮಂಗಲಿಯರಾಗಲಿ ಸುಹಾಸಿನಿಯರಾಗಲಿ ಪುರ ಜನರಾಗಲಿ ಯಾರೊಬ್ಬರೂ ಕಾಣಬರುತ್ತಿಲ್ಲ. ಇಂದು ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಕಾಗೆ ಗೃದ್ಧಾದಿಗಳು ವಾಸಿಸುವ ಸ್ಮಶಾನದಂತೆ ಭಾಸವಾಗುತ್ತಿರುವುದು. ಇದನ್ನೆಲ್ಲ ನೋಡಿ ನನ್ನ ಮನಸ್ಸಿನಲ್ಲಿ ಒಂದು ವಿಧವಾದ ವ್ಯಥೆ, ಭಯ, ಭೀತಿ ಉಂಟಾಗುತ್ತಿದೆ. ಇದಕ್ಕೆ ಕಾರಣವೇನಿರಬಹುದು ಸಹೋದರ, ಕಾರಣವೇನಿರಬಹುದು? ಅಗ್ರಜ, ಆತ್ಮಧೈರ್ಯಕ್ಕೆ ದುರ್ಬಲ ಅಂತ ಅಂದುಕೊಂಡು ಎದೆ ಪಡುತ್ತಿರುವೆ. ನೀನು ಹೇಳಿದಂತೆ ಯಾವ ಅಮಂಗಳಕ್ಕಾಗಲಿ ಭಯಕ್ಕಾಗಲಿ ಕಾರಣವಿಲ್ಲ. ನಾವೀಗಲೇ ಪುರ ಪ್ರವೇಶ ಮಾಡೋಣ. ವಿಚಾರವಲ್ಲ ತಾನಾಗೆ ತಿಳಿಯೋದು ಅಗ್ರಜ. ಹಾಗೆ ಆಗಲಿ, ನಡೆ ಸಹೋದರ. ಘೋರಮಾದತೆಯ ದಾರೆಯನ್ನು ಮೋತದೆ ಅದು. ಘೋರಮಾದತೆಯ ದಾರೆ